ಸೋಷಿಯಲಿ ಅಂದರೆ ಈ ವಿಷಯ ಹೊರಗಡೆ ಗೊತ್ತಾದ ಮೇಲೆ, ಅಂದರೆ ನೀವು ಓಪನ್ಲಿ ಹೇಳಿದ್ಮೇಲೆ ನೀವು ನೂರಾರು ಕಾಲ್ಸ್ ರಿಸೀವ್ ಮಾಡಿರ್ತೀರಾ, ಮೆಸೇಜಸ್ ರಿಸೀವ್ ಮಾಡಿರ್ತೀರಾ. ಅದು ಪ್ರೆಷರ್ ಆಯಿತಾ ನಿಮಗೆ? ಸ್ವಲ್ಪ ಸ್ಟ್ರೆಸ್ ಕೊಡ್ತಾ ಅಥವಾ ಹ್ಯಾಪಿನೆಸ್ ಕೊಡ್ತಾ? ನಂಗೆ ಖಂಡಿತ ಪ್ರೆಷರ್ ಆಗಲಿಲ್ಲ. ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆಗತ್ತಂತ ನಾನು ಅಂದ್ಕೊಂಡ್ಲೂ ಇಲ್ಲ. ಆಮೇಲೆ ಸ್ವಲ್ಪ ಜನ ನನಗೆ, ನನ್ನ ತಂಗಿ ಆಗಲಿ ಎಲ್ಲರೂ ಏನು ಹೇಳೋ, ನನ್ನ ಮತ್ತು ತುಂಬ ಕ್ಲೋಸ್ ಫ್ರೆಂಡ್ಸ್ ಇರೋರು ಸಹ, ಮೇಲ್ ಫ್ರೆಂಡ್ಸ್ ಇರೋರು ಎಲ್ಲರೂ ಹೇಳೋ ಅವಶ್ಯಕತೆ ಇಲ್ಲ, ಹೇಳಬೇಕಾ ಅಂತೆಲ್ಲ ಅಂದ್ಕೊಂಡ್ರು. ನನಗೆ ಯಾಕೆ ಅನ್ನಿಸ್ತು ಅಂತ ಹೇಳಿದ್ರೆ, ಈಗ ಮತ್ತೆ ನಾಳೆ ದಿನ ಎಲ್ಲೋ ಹೊರಗಡೆ ಹೋದಾಗಲೋ ಇನ್ಯಾವುದೋ ಮದುವೆಗೆ ಹೋದಾಗ ಆಮೇಲೆ ಅಲ್ಲಿ ಯಾರೋ ಫೋಟೋ ತೆಗೆದು ಹೀಗಿರ್ಬೋದಾ ಅಂತ ಕ್ವೆಶ್ಚನ್ ಮಾರ್ಕ್ ಮಾಡೋ ಬದಲು ನಾನೇ ಹೇಳೋದು ಒಳ್ಳೆಯದು ಅಂತ ನನಗನ್ಸಿದ್ದು. ಸೊಸೈಟಿಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಶಬ್ದಗಳನ್ನು ಬಳಸೋರು ಇದ್ದಾರೆ, ಅಪಶಬ್ದಗಳನ್ನು ಬಳಸೋರು ಇದ್ದಾರೆ ಬಹಳಷ್ಟು ಜನ. ಯಾವತ್ತೂ ಅನಿಸಿಲ್ವಾ ಅಂದರೆ ಹೌ ಐ ಆಮ್ ಗೋಯಿಂಗ್ ಟು ಫೇಸ್ ಇಟ್ ಅಂತ? ನನಗೆ ರಿಯಾಲಿಟಿ ಯಾರಿಗೂ ಬೇಕಿಲ್ಲ, ನಿಜಾಂಶ ಯಾರಿಗೂ ಬೇಕಿಲ್ಲ, ಕೆಸರೆಚ್ಚೋದಕ್ಕೆ ಎಲ್ಲರೂ. ನನಗೆ ಅವ್ರನ್ನ ಫೇಸ್ ಮಾಡೋವಂಥದ್ದು ಏನಿಲ್ಲ. ನೀವು ನಂಬೋದೇ ಇಲ್ಲ, ನಾನು ಇಲ್ಲಿ ನಮ್ಮ ರಾಜಕೀಯ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ಇಲ್ಲಿರೋರಿಗೆಲ್ಲ ಹೇಳಿದ್ದೀನಿ ನಾನು. ಅದೇ ಅವ್ರಿಗೆಲ್ಲ ಹೇಳಾಯಿತು, ದೇ ಆರ್ ವೆರಿ ವೆರಿ ಒಳ್ಳೇದಾಯಿತು ಮೇಡಮ್ ಅಂತೆಲ್ಲ ಹೇಳಿದ್ರು. ಆದರೆ ಅವ್ರು ನನ್ನೆದುರಿಗೆ ಹಂಗೆ ಮಾತಾಡ್ತಿದ್ದಾರೋ ಅಥವಾ ಹೊರಗಡೆ ಏನೇನು ಮಾತಾಡ್ತಾರೋ ಇಟ್ ಡಸಂಟ್ ಮ್ಯಾಟರ್. ತಲೆ ಕೆಡಿಸ್ಕೊಳ್ಳಲ್ಲ, ಇಟ್ ಡಸಂಟ್ ಮ್ಯಾಟರ್. ನನ್ನ ಕನ್ಸರ್ನ್ ಇರೋದು ಭಾವನಾ, ನೀವಾಗಲೇ ಕೇಳಿದ್ರಲ್ಲ ನಾಳೆ ಮಕ್ಕಳನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ. ಫಾರ್ ಶ್ಯೂರ್ ಇಟ್ ವಿಲ್ ಬಿ ಮೈ ಕನ್ಸರ್ನ್. ಯಾಕಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಆತ್ಮವಿಶ್ವಾಸನ ಒಂದು ಮಗುವಿಗೆ ತುಂಬುವಂಥದ್ದು ಇದೆಯಲ್ವಾ, ಅಥವಾ ಆತ್ಮವಿಶ್ವಾಸವನ್ನು ಜೊತೆಯಲ್ಲಿ ಅದು ಬೆಳೆಸ್ಕೊಳ್ತಾ ಹೋಗುವಂಥದ್ದು ಪ್ರಕ್ರಿಯೆಯಲ್ಲಿ ಆ ಮಗುಗೆ ಏನೆಲ್ಲ ಸಿಗಬೇಕು ವಾತಾವರಣದಲ್ಲಿ, ಆ ಅಂಶಗಳನ್ನ ನಾವು ಕೊಡಬೇಕು. ಆ್ಯಂಡ್ ಮುಗ್ಧತೆ ತುಂಬ ಮುಖ್ಯ ಭಾವನಾ ಮಕ್ಕಳಿಗೆ. ಆ ವಯಸ್ಸಿಗೆ ಏನು ತಿಳಿಬೇಕು ಅಷ್ಟೇ ತಿಳ್ಕೊಳ್ಬೇಕು ಅವು. ಅದಕ್ಕೆ ವಯಸ್ಸಿಗೂ ಮೀರಿದ ತಿಳುವಳಿಕೆ ಬರಬಾರ್ದು ಅವರಿಗೆ. ಭಾವನಾ ಯಾವ ರೀತಿ ತಾಯಿ ಆಗಬೇಕು ಅಂದ್ಕೊಂಡಿದ್ದಾರೆ? ಈ ಥರದ್ದೇ ನನ್ನಲ್ಲಿರೋದು ಈ ಥರ ಮೌಲ್ಯಗಳು. ಮಕ್ಕಳು ಅಂತ ಬಂದಾಗ ತಲೆ ಹರಟೆ ಮಾತಾಡೋದು, ಅಧಿಕ ಪ್ರಸಂಗಿತನ, ಐ ಆಮ್ ನಾಟ್ ಅ ಪರ್ಸನ್ ಹೂ ವಿಲ್ ಎನ್ಕರೇಜ್. ಆಮೇಲೆ ಆಬ್ವಿಯಸ್ಲಿ ಐ ಆಮ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ಆಮೇಲೆ ನನಗೇನೋ ಪಾಪ್ಯುಲಾರಿಟಿ ಇದೆ ಅಂತ ಅವ್ರಿಗೆ ಒಂದು ಅಟೆನ್ಷನ್ ಬರಲಿ ಅನ್ನುವಂಥದ್ದು, ಆರ್ ಎಕ್ಸಿಬಿಟಿಂಗ್ ದೆಮ್. ಐ ಆಮ್ ರಿಯಲಿ ನಾಟ್ ದ್ಯಾಟ್. ಎಷ್ಟು ನೈಜವಾಗಿ, ಎಷ್ಟು ಸರಳತೆಯಲ್ಲಿ ಅವ್ರು ಬೆಳೀತಾರೋ ಮಾನಸಿಕವಾಗಿ, ಅಷ್ಟು ಒಳ್ಳೆಯದು ಮಕ್ಕಳಿಗೆ ಅಂತ ನನಗನ್ಸುತ್ತೆ. ಮಕ್ಕಳ ವಾತಾವರಣ ಹಾಗೆ ಇರಬೇಕು. ಆ್ಯಂಡ್ ಅಫ್ಕೋರ್ಸ್ ನಾಟ್ ಅವೇ ಫ್ರಮ್ ಆರ್ಟ್, ನಾಟ್ ಎಟ್ ಆಲ್ ಅವೇ ಫ್ರಮ್ ಆರ್ಟ್. ಇಷ್ಟೆಲ್ಲ ಹೇಳಿದ್ರೂ ಒಬ್ಬ ಮನುಷ್ಯಳಾಗಿ ಇಷ್ಟು ಪ್ರೆಷರ್ಗಳನ್ನು ತಡ್ಕೋಬೇಕು ಅಂದರೆ ಎಲ್ಲೋ ಒಂದು ಕಡೆಯಿಂದ ಒಂದು ಎನರ್ಜಿ ಫ್ಲೋ ಆಗ್ತಿರಬೇಕು. ನಿಮ್ಮ ಎನರ್ಜಿ ಎಲ್ಲಿಂದ ಫ್ಲೋ ಆಗ್ತದೆ ಅಂದರೆ ಗಟ್ಟಿ ಎಲ್ಲ ಕಡೆಯಿಂದ ಆಗ್ತಾಯಿದೆ ಅದು ಎನರ್ಜಿ. ಯಾಕಂದರೆ ಎನರ್ಜಿ ನನಗೇನು, ಐ ಆಮ್ ನಾಟ್ ಲೂಸಿಂಗ್ ಇಟ್ ಔಟ್, ಐ ಆಮ್ ಗೇನಿಂಗ್ ಮೋರ್. ಇದರಿಂದ ನನಗೂ ತಿಳುವಳಿಕೆ ಬರ್ತಾ ಇದೆ. ಸೊ ಇಟ್ ಈಸ್ ಗಿವ್ ಆ್ಯಂಡ್ ಟೇಕ್ ಕಂಪ್ಲೀಟ್ಲಿ ಫೈನ್. ಟೀಕೆಗಳು ಅಥವಾ ಅದರಲ್ಲಿ ಒಂದು ಕಮೆಂಟ್ಸು ಅದು ಮುಖ್ಯ ಅಲ್ಲ ಜೀವನದಲ್ಲಿ. ದಟ್ ಈಸ್ ನಾಟ್ ಯುವರ್ ಲೈಫ್ ಎನಿವೇ. ಸೊ ಈ ನಡುವೆ ತಾಯ್ತನ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಆದರೆ ಇದೊಂಥರ ನಂಗೆ ಚೆನ್ನಾಗೂ ಆಗಿದೆ. ಒಂಥರ ಇಷ್ಟೊಂದು ಜನರೊಟ್ಟಿಗೆ ಹಂಚ್ಕೊಳ್ಳುವಂಥದ್ದು, ಒಂಥರ ಅತಿಯಾದ ಖುಷಿ ಅಂತ ಅನ್ಕೊಳ್ಳೋಕ್ಕಿಂತ ಹೆಚ್ಚಿಗೆ ದಟ್ ಈಸ್ ವಾಟ್ ಮೈ ಲೈಫ್ ಹ್ಯಾಸ್ ಬೀನ್ ಆ್ಯಂಡ್ ವಿ ವಾಂಟೆಡ್ ಟು ಬಿ ಹಿಯರ್. ಪಬ್ಲಿಕ್ ಲೈಫಲ್ಲಿ ಇರಬೇಕು ಅಂದ್ಕೊಂಡ್ರು ನಾವು ಅದಕ್ಕೆ ತಾನೇ ಇದ್ದೀವಿ ಇಲ್ಲಿ. ಇದು ಒಂದು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಎಲ್ಲರೂ ಇಟ್ಸ್ ಜಸ್ಟ್ ಅ ಪಾಸಿಟಿವ್ ಥಿಂಗ್. ಎಲ್ಲರೂ ಒಂದು ವಿಶಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮಲ್ಲಿರೋ ಸಂಸ್ಕಾರನೂ ಅದು ಎತ್ತಿ ಹಿಡಿತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.